ದೃಶ್ಯ 1 ಕಾಡಿನಲ್ಲಿ ಬಟ್ಟೆಹಕ್ಕಿಯ ದುಃಖ. ಮಾಯಾಜಾಲದ ಕಾಡಿನಲ್ಲಿ ಒಬ್ಬ ತಾನುವೆಂದು ನಂಬಿದ ಬತ್ತೆಹಕ್ಕಿ ತಾನೊಂದು ಯಾಕೆ ಬೇರೆ ಎಂದು ಅರ್ಥ ಮಾಡಿಕೊಳ್ಳದೆ ಅಲೆಯುತ್ತಿದ್ದಳು. ಇತರ ಹಕ್ಕಿಗಳು ಅವಳನ್ನು ನಿಂದಿಸುತ್ತಿದ್ದವು. ದೃಶ್ಯ 2 ಸ್ನೋ ವೈಟ್ ಮತ್ತು ಡ್ವಾರ್ಫ್ಸ್ಗಳ ಆತಿಥ್ಯ. ಅವಳು ಅಲೆದಾಡುತ್ತಾ ಸ್ನೋ ವೈಟ್ನ ಬಿಳಿ ಮನೆಯನ್ನು ಸೇರಿ 7 ಡ್ವಾರ್ಫ್ಸ್ಗಳ ಆತಿಥ್ಯವನ್ನು ಪಡೆಯುತ್ತಾಳೆ. ಸ್ನೋ ವೈಟ್ ಅವಳನ್ನು ತಾಯಿತನದಿಂದ ಆರೈಕೆ ಮಾಡುತ್ತಾಳೆ. ದೃಶ್ಯ 3 ಸಿಂಡರೆಲ್ಲಾ ಭೇಟಿ. ಸಿಂಡರೆಲ್ಲಾ ತನ್ನ ದುಷ್ಟ ಮಾವಿನಿಂದ ತಪ್ಪಿಸಿಕೊಳ್ಳುತ್ತಾ ಕಾಡಿಗೆ ಬರುತ್ತಾಳೆ. ಸ್ನೋ ವೈಟ್ ಅವಳನ್ನು ಆಶ್ರಯ ನೀಡುತ್ತಾಳೆ. ಇಬ್ಬರೂ ತಮ್ಮ ನೋವನ್ನು ಹಂಚಿಕೊಳ್ಳುತ್ತಾರೆ. ದೃಶ್ಯ 4 ಬ್ಯೂಟಿ ಮತ್ತು ಬೀಸ್ಟ್. ಇನ್ನೊಂದು ಕಡೆ ಬ್ಯೂಟಿ ಬೀಸ್ಟ್ನ ಅರಮನೆಯಲ್ಲಿ ಬಂದಿಯಾಗಿರುವರು ಅವನ ಆತ್ಮದ ಸೌಂದರ್ಯವನ್ನು ಅರಿಯುತ್ತಾಳೆ. ಅವಳ ಪ್ರೀತಿಯಿಂದ ಬೀಸ್ಟ್ ಬದಲಾಗುತ್ತಾನೆ. ದೃಶ್ಯ 5 ರಪೂಂಜೆಲ್ನ ಬಿಡುಮಡೆಯ ಕನಸು. ತನ್ನ ಗೋಪುರದಲ್ಲಿ ರಪೂಂಜೆಲ್ ದಿನಗಣನೆ ಮಾಡುತ್ತಿದ್ದಳು. ಸ್ನೋ ವೈಟ್ ಮತ್ತು ಸಿಂಡರೆಲ್ಲಾ ಆಕೆಯ ಕತೆ ಕೇಳಿ ರಕ್ಷಿಸಲು ಹೊರಡುತ್ತಾರೆ. ದೃಶ್ಯ 6 ಸೇನೆ ಸೇರುವುದು. ಸ್ನೋ ವೈಟ್, ಸಿಂಡರೆಲ್ಲಾ, ರಪೂಂಜೆಲ್, ಬ್ಯೂಟಿ ಮತ್ತು ಬತ್ತೆಹಕ್ಕಿ ಆಲ್ ಜಾಯಿನ್ ಹ್ಯಾಂಡ್ಸ್. ಅವರು ಕಾಡಿಗೆ ಬಂದಿರುವ ದುಷ್ಟಶಕ್ತಿಗೆ ಎದುರಿಸಲು ತಯಾರಾಗುತ್ತಾರೆ. ದೃಶ್ಯ 7 ಬತ್ತೆಹಕ್ಕಿಯ ಪರಿವರ್ತನೆ. ಪರೀಕ್ಷೆಯೊಂದರಲ್ಲಿ ತನ್ನ ಸತ್ಯವಾದ ಶುದ್ಧ ಮನಸ್ಸಿನಿಂದ ಬತ್ತೆಹಕ್ಕಿ ಸುಂದರ ಹಂಸವಾಗುತ್ತದೆ. ಇದು ಎಲ್ಲರಿಗೂ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ದೃಶ್ಯ 8 ದುಷ್ಟ ರಾಜಮಾತೆಯ ಹಲ್ಲೆ. ಸ್ನೋ ವೈಟ್ನ ಹಳೆಯ ಶತ್ರು ದುಷ್ಟ ರಾಜಮಾತೆ ಮಾಯಾ ಸೇನೆಗಳೊಂದಿಗೆ ಬಂದು ಎಲ್ಲರ ಮೇಲೆ ಆಕ್ರಮಣ ಆರಂಭಿಸುತ್ತಾಳೆ. ದೃಶ್ಯ 9 ಪ್ರೀತಿ ಮತ್ತು ಶಕ್ತಿಯ ಜಯ. ಬ್ಯೂಟಿ ಮತ್ತು ಬೀಸ್ಟ್ ಪ್ರೀತಿಯ ಶಕ್ತಿಯಿಂದ ರಾಜಮಾತೆಯ ಮಾಯಶಕ್ತಿಯನ್ನು ನಿರರ್ಥಕಗೊಳಿಸುತ್ತಾರೆ. ಬತ್ತೆಹಕ್ಕಿಯ ಹಂಸರೂಪದಿಂದ ಬಂದ ಶುದ್ಧ ಬೆಳಕು ಅವಳನ್ನು ನಿರಾಶ್ರಯಗೊಳಿಸುತ್ತದೆ. ದೃಶ್ಯ 10 ಶಾಂತಿಯ ಹೊಸ ಅರಮನೆ. ಎಲ್ಲ ನಾಯಕಿಯರು ತಾವು ಬದುಕಿದ ನೋವನ್ನು ಗೆದ್ದ ಸತ್ಯವನ್ನು ಶಕ್ತಿಯಾಗಿ ಪರಿವರ್ತಿಸಿ ಮಕ್ಕಳಿಗೆ ಪ್ರೇರಣೆಯ ನ್ಯೂ ಎನ್ಚಾಂಟೆಡ್ ಪ್ಯಾಲೇಸ್ ಸ್ಥಾಪಿಸುತ್ತಾರೆ.